ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಹೋಗ್ತಾ ಇದ್ದೀವಿ ಮಡಿಕೇರಿ ತಾಲೂಕಿನ ಚೇಲವಾರ ಗ್ರಾಮದ ಕಬ್ಬೆ ಹಿಲ್ಸ್ಗೆ. ಬನ್ನಿ. ವೆಲ್ಕಮ್ ಟು ಮಿಸ್ಟರ್ ಚಡಕ ಕ್ರಿಯೇಷನ್ಸ್ ಚಾನಲ್ಗೆ. ಹೋಗುವಾಗ ದಾರಿಯಲ್ಲಿ ಚೇಲವಾರ ಫಾಲ್ಸ್ ಸಿಗ್ತದೆ, ಅದನ್ನು ದಾಟ್ಕೊಂಡು ಮುಂದೆ ಹೋಗಬೇಕು. ಈ ಕಬ್ಬೆ ಹಿಲ್ಸ್ ಮಡಿಕೇರಿ ತಾಲೂಕಿನ ಚೇಲವಾರ ಗ್ರಾಮದಲ್ಲಿ ಸಿಗ್ತದೆ. ಬನ್ನಿ, ನಾವು ಹತ್ತಲಿಕ್ಕೆ ಶುರು ಮಾಡುವ. ಹತ್ತಲಿಕ್ಕೆ ಶುರು ಮಾಡೋಕ್ಕಿಂತ ಮುಂಚೆ ಬೈಕನ್ನು ಒಂದು ಸಲ ಪಾರ್ಕ್ ಮಾಡ್ಕೊಬಿಡ್ತೀವಿ. ಈ ಬೆಟ್ಟ ಬಂದು ತುಂಬ ಹಸಿರಾಗಿದೆ, ಕಾಣಿಸ್ತಾ ಇದೆಯಲ್ಲ. ಇದೇ ರೋಡಲ್ಲಿ ಮುಂದೆ ಹೋಗಬೇಕು, ಮೇಲೆ ಹತ್ತಬೇಕು. ಬನ್ನಿ, ಹತ್ತುವ. ಅಲ್ಲಿ ಮೇಲೆ ಕಾಣಿಸ್ತಿದೆಯಲ್ಲ, ಆ ತುದಿವರೆಗೂ ಹೋಗಬೇಕು. ಸ್ನೇಹಿತರೆ, ಕಾಣಿಸ್ತಿದೆಯಲ್ಲ, ಏನೂ ಕಾಣಿಸ್ತಿಲ್ಲ, ಎಲ್ಲ ಮಂಜು ಮುಚ್ಕೊಂಡೆ. ಹತ್ತಲಿಕ್ಕಾಗ್ತಿಲ್ಲ, ಇನ್ನೂ ಅಷ್ಟು ದೂರ ಇದೆ. ಇದು ಕೆಳಗಿನಿಂದ ಸುಮಾರು 1 ಕಿಲೋಮೀಟರ್ ಅಷ್ಟು ಮೇಲೆ ಹತ್ತಬೇಕು. ಆಲ್ಮೋಸ್ಟ್ 70 ಡಿಗ್ರಿಯಲ್ಲಿದೆ. ಯಾರೋ ಬಂದಿದ್ದಾರೆ ಇಲ್ಲಿಗೆ, ಶೂಸ್ ಎಲ್ಲ ಬಿಟ್ಟೋಗಿದ್ದಾರೆ. ಎಷ್ಟು ಸ್ಲೋಪ್ ಇದೆ. ಹತ್ತು ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ, ಕಷ್ಟಪಡ್ತಾ ಇರೋದು. ಕಮಾನ್ ಎಲ್ಲ ಕೂತ್ಕೊಂಡಿದ್ದಾರೆ. ಸ್ವಲ್ಪ ಆಯಿತು ಟಾಪಿಗೆ. ಏನು ಕಾಣಿಸ್ತಾ ಇಲ್ಲ, ಎಲ್ಲ ಆಕಾಶವೇ ಕಾಣಿಸ್ತಾ ಇದೆ. ಖಾಲಿ ನೋಡಿ, ಆವಾಗಲೇ ಬಂದಿರೋರು ಇಲ್ಲಿ ಕೂತಿದ್ದಾರೆ, ರೆಸ್ಟ್ ತಗೊಳ್ತಾ ಇದ್ದಾರೆ. ಮೇಲೆ ಬಂದ್ವಿ ಸುಂದರವಾದ ನೋಟನ ನೋಡಲಿಕ್ಕೆ. ಬಟ್ ಮೇಲೆ ಬಂದು ನೋಡಿದ್ರೆ ಏನು ಕಾಣಿಸ್ತಾ ಇಲ್ಲ, ಎಲ್ಲ ಮಂಜು ಮುಚ್ಕೊಂಡಿದೆ. ಕಾದು ನೋಡುವ ಕ್ಲಿಯರ್ ಆಗ್ತದ ಅಂತ. ಸ್ವಲ್ಪ ಹೊತ್ತು ಇನ್ನು ಕಾಯ್ತಾನೇ ಇದ್ದೀವಿ. ಕ್ಲಿಯರ್ ಆಗೋ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ನಿಮಗೂ ತೋರಿಸ್ಬೇಕು ಅಂತ ಆಸೆ, ಆದರೆ ಏನೂ ಕಾಣಿಸ್ತಾ ಇಲ್ಲ. ನೋಡುವ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಸುಮಾರು 3/4 ಗಂಟೆಯಷ್ಟು ಕಾದ್ವಿ, ಕ್ಲಿಯರ್ ಆಗಲಿಲ್ಲ. ಸ್ನೇಹಿತರೆ, ಏನು ಕಾಣಿಸ್ಲಿಲ್ಲ. ಕೆಳಗೆ ಹೊರಟ್ವಿ. ಸ್ನೇಹಿತರೆ, ನೋಡುವ, ಇನ್ನೂ ಒಂದು ಸಲ ಬಂದು ವಿಡಿಯೋ ಮಾಡುವ ಕ್ಲಿಯರ್ ಇರುವಾಗ. ಮಳೆ ಬೇರೆ ಬರ್ತಾ ಇದೆ, ಕಾಲು ಬೇರೆ ಜಾರ್ತಾ ಇದೆ. ಇಳಿತಾ ಸೂಪರ್ ಆಗಿ ಕಾಣಿಸ್ತಾ ಇದೆ ನೋಡಿ. ಎಷ್ಟು ಚಂದ ಕಾಣಿಸ್ತಿದೆ. ಮಳೆ ಜೋರಾಗಿದೆ, ಬಟ್ ನಾವಿನ್ನೂ ಇಳಿತಾನೇ ಇದ್ದೀವಿ. ಬಟ್ ಈ ಪೀಕ್ನ ನೋಡಿದ್ರೆ ತಡೆಂಡಮೋಳು ಹತ್ತೋ ಥರನೇ ಫೀಲ್ ಆಗ್ತಾ ಇದೆ ಪ್ಲೇಸು. ಬಟ್ ಇವಾಗ ಮಳೆ ಬರ್ತಾ ಇದೆ ಜೋರಾಗಿ, ಮೊಬೈಲೆಲ್ಲ ಒದ್ದೆ ಆಗ್ತಿದೆ. ಇನ್ನೂ 5 ಗಂಟೆ ಸಂಜೆ, ಬಟ್ ಇಲ್ಲಿ ನೋಡಿದ್ರೆ ಫುಲ್ ಕತ್ಲೆ ಆದಂಗಿದೆ. ಬರಬೇಕು ಅಂದರೆ ವಿರಾಜಪೇಟೆಯಿಂದ ಒಂದು 20-22 ಕಿಲೋಮೀಟ್ರ್ ಆಗ್ಬೋದು. ಕಬ್ಬೆ ಫಾಲ್ಸ್ ಅಂತೇಳಿ ಬರ್ತದೆ. ಅಲ್ಲಿಗೆ ಬಂದರೆ ಈ ಪೀಕು, 2 ಪೀಕ್ ಇದೆ ಹತ್ತಲಿಕ್ಕೆ. ಅದರಲ್ಲಿ ಇದು ದೊಡ್ಡದು, ಇನ್ನೊಂದು ಚಿಕ್ಕದಾಗಿದೆ. ಬಟ್ ಚೆನ್ನಾಗಿದೆ, ಸೂಪರ್ ಎಕ್ಸ್ಪೀರಿಯೆನ್ಸು ಗಾಯ್ಸ್. ಒಮ್ಮೆ ಭೇಟಿ ಮಾಡ್ಬೋದು. ಸ್ನೇಹಿತರೆ, ಒಂದು ದಿನ ಟ್ರೆಕ್ಕಿಂಗ್ ಮಾಡಬೇಕು ಅಂತಲೇ ಪ್ಲ್ಯಾನಲ್ಲಿದ್ದರೆ ಈ ಪೀಕು ತುಂಬ ಚೆನ್ನಾಗಿದೆ.
ಬನ್ನಿ ಒಮ್ಮೆ ಭೇಟಿ ನೀಡಿ. ನಾವು ಕಾದು ಇಳಿದ್ವಿ. ಇಳಿದಾಗಿದ್ದ ತಕ್ಷಣ ಎಲ್ಲ ಕ್ಲಿಯರ್ ಆಯಿತು. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ತುಂಬ ಚೆನ್ನಾಗಿದೆ. ಪೀಕ್ಗಳು, ಅದರ ಮೇಲೆ ಮಂಜುಗಳು, ಹಸಿರಾಗಿರುವ ಬೆಟ್ಟಗಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಕಾಣಿಸ್ತಿದೆಯಲ್ಲ ಅದೇ ಇನ್ನೊಂದು ಬೆಟ್ಟ. ಅಲ್ಲಿಗೂ ಹತ್ಬೋದು, ಆದರೆ ಇಷ್ಟು ಕಷ್ಟ ಇಲ್ಲ, ಬಟ್ ಅದು ಸುಲಭವಾಗಿದೆ. ಹಾಗೆ ಮಧ್ಯ ರೋಡ್ಗಳು ಇದೆ, ಚೆನ್ನಾಗಿ ನಡೆಯುವಂಥ ರೋಡ್ಗಳು. ಬಟ್ ಇಲ್ಲಿ ಆದರೆ ಎಡ್ಜಲ್ಲಿ ಬಸ್ ಆಗಬೇಕು. ಈ ಸೀನ್ಗಳನ್ನೆಲ್ಲ ಮೇಲಿಂದನೇ ನೋಡ್ಬೋದಿತ್ತು, ಬಟ್ ನಾವು ಮೇಲೆ ಹೋದಾಗ ಕ್ಲಿಯರ್ ಇರಲಿಲ್ಲ. ಆದರೂ ನಿಮಗೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ ಹಸಿರು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಬೆಟ್ಟಗಳು, ಗುಡ್ಡಗಳು, ಮಧ್ಯ ಮೋಡಗಳು. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಹಾಗೆ ಲೈಕ್ ಕೂಡ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.